ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾಗಮಂಗಲದಲ್ಲಿ ಜರುಗಿತು. ಪ್ರಜಾವಾಣಿ ಪತ್ರಿಕೆಯ ಉಪಸಂಪಾದಕಿ ಕೃಷ್ಣಿ ಶಿರೂರು ಮಾತನಾಡಿ, ಮಾರ್ಚ್ 8ರಂದು ಮಾತ್ರ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತದೆ. ವರ್ಷಪೂರ್ತಿ ಏಕೆ ಆಚರಿಸಲಾಗುವುದಿಲ್ಲ? ಮಹಿಳೆ ಇಲ್ಲದಿದ್ದರೆ ಮನೆಯಲ್ಲಿ ಕಳೆಯೇ ಇರುವುದಿಲ್ಲ. ಇಂದಿಗೂ ಮಹಿಳೆ ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ನಮ್ಮ ಹಕ್ಕನ್ನು ನಾವು ಕೇಳಲು ಪುರುಷರಿಗೆ ಸಮನಾಗಿ ಬಾಳಲು ಸಾಧ್ಯವಾಗುತ್ತಿಲ್ಲ. ಹೆಣ್ಣು ಮಕ್ಕಳು ಹೇರುವ ಯಂತ್ರಗಳಾಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಜಿಲ್ಲಾ ಪ್ರಾಥಮಿಕ ಮತ್ತು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜೆ.ವೈ. ಮಂಜುನಾಥ್ ಮಾತನಾಡಿ, ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಸಾಧನೆಗಳನ್ನು ಸ್ಮರಿಸುವಂತಹ ದಿನವಾಗಿದ್ದು, ಕ್ರೀಡೆ, ಬಾಹ್ಯಾಕಾಶ, ತಂತ್ರಜ್ಞಾನ, ಕಲೆ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮನಾಗಿ ಮತ್ತು ಅವರಿಗಿಂತಲೂ ಮಿಗಿಲಾಗಿ ಸಾಧನೆ ಮಾಡುತ್ತಾ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದು, ಅವರಿಗೆ ಬೆಂಬಲವಾಗಿ ಪುರುಷರು ನಿಲ್ಲಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಪಾಲಾಕ್ಷ, ಆರೋಗ್ಯ ಇಲಾಖೆಯ ಅನಂತಲಕ್ಷ್ಮಿ, ಸಾವಿತ್ರಿ ಬಾಪುಲೆ ಸಂಘದ ಅಧ್ಯಕ್ಷ ಪದ್ಮ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಜೆ. ನಾಗೇಶ್, ಶಿಕ್ಷಣ ಸಮನ್ವಯಾಧಿಕಾರಿ ರವೀಶ್, ಅಕ್ಷರ ದಾಸೋಹದ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಸಮಾನತೆ ಅಂತ ವಿಷಯ ಬಂದಾಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಸಮಾನತೆ ಕಲ್ಪಿಸಿಕೊಟ್ಟಿದ್ರು. ಅವರ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶ ಇತ್ತು. ಆದ್ರೆ ಆ ಒಂದು ಅವಕಾಶ ಪ್ರಸ್ತುತ ದಿನದಲ್ಲಿ ರಾಜಕೀಯವಾಗಿ ನಾವು ಕಾಣ್ತಾ ಇಲ್ಲ. ಈಗೇನು ಅವರು ಸ್ವಸಾಮರ್ಥ್ಯದಿಂದ ಬೇರೆ ಬೇರೆ ಒಂದು ಫೀಲ್ಡ್ ಅಲ್ಲಿ ತನ್ನ ಸಾಮರ್ಥ್ಯದಿಂದ ಏನು ಛಾಪು ಮೂಡಿಸಿದ್ದಾರೆ, ಅದು ರಾಜಕೀಯವಾಗಿ ನಮ್ಗೆ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲರೂ ಇದ್ದಾರ, ಎಲ್ಲೋ ಅಲ್ಲಿ ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಅಥವಾ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿಂದ ಕೆಲವರು ಬಂದಿರ್ತಾರೆ. ಬಿಟ್ರೆ ಬೇರೆ ಯಾವುದೇ ಒಂದು ಸಮಾನತೆ, ಈಗ 33% ಅಂತ ಏನು ಹೇಳ್ತಾ ಇದ್ದಾರೆ, ಅದು ಅನುಮೋದನೆ ಆಗತ್ತೆ, ಮಂಡನೆ ಆಗತ್ತೆ, ಬಟ್ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಆ ಒಂದು 33% ಎಲ್ಲಾದ್ರೂ ಮಹಿಳೆಗೆ ಸಿಕ್ಕಿದ್ರೆ ಅದನ್ನು ಮೀರಿ ಅವಳು ಮುಂದೆ ಹೋಗ್ಬೋದಿತ್ತು. ಬಟ್ ಅವಕಾಶ ಸಿಗ್ತಾ ಇಲ್ಲ. ಇಲ್ಲಿ ಆ ವಿಷಯ ಸಮಂಜಸ ಅಲ್ಲ ಅಂತ ಅಂತೀನಿ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಫೀಲ್ಡ್ ಅವರು, ನೀವು ಸರ್ಕಾರಿ ನೌಕರರು, ಅದನ್ನ ಹೇಳುವಲ್ಲೇ ಒಬ್ಬ ಮಹಿಳೆ ಮನೆಯನ್ನು ಮತ್ತು ಹೊರಗಡೆನು ಕಚೇರಿಯಲ್ಲಿ ತಾನು ಅಧಿಕಾರಿಯಾಗಿಯೋ ಸಿಬ್ಬಂದಿಯಾಗಿಯೋ ಎರಡನ್ನು ನಿಭಾಯಿಸ್ತಾ ಇರ್ಬೇಕಿದ್ರೆ ಅವಳು ತನ್ನ ಆರೋಗ್ಯವನ್ನ ಮರಿತಾ ಇದ್ದಾಳೆ. ಜಿ.ಎಸ್. ಶಿವರುದ್ರಪ್ಪನವರು ಒಂದು ಜಗತ್ತಿನಲ್ಲಿ, ವಿಶ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಮಹಿಳೆಯರ ಆದರ್ಶಗಳನ್ನ ನಾವು ಈ ದಿನ ಸ್ಮರಿಸುವಂತಹ ಸಮಯ. ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ, ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಮಹಿಳೆಯರು ಸಾಧನೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ನೈತಿಕವಾಗಿ ಅವರಿಗೆ ಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ವಾಸ್ತವದಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರಲ್ಲಿ ನಮ್ಮ ಮಹಿಳಾ ನೌಕರರು ತಮ್ಮದೇ ಆದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ, ಹತ್ತಾರು ಇಲಾಖೆಗಳಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನವಾದ ಮತ್ತು ಪುರುಷರಿಗಿಂತಲೂ ಮೇಲಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಬಹಳ ಹಿಂದೆ ಅವರ ಮನೆಯಲ್ಲಿ ನಿರ್ಬಂಧಿತರಾಗಿ ಪುರುಷರಿಗೂ ಮೀಲಾಗಿ ಮಹಿಳೆಯರು ತಮ್ಮ ಕುಟುಂಬ ಅಷ್ಟೇ ಅಲ್ಲ, ಸಮಾಜ ಮತ್ತು ನಾಡು, ದೇಶ ಮತ್ತು ವಿಶ್ವ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಅವರಿಗೆ ನಾವು ಅವರ ಕಾರ್ಯಕ್ಷೇತ್ರದಲ್ಲಿ, ಅವರ ಕಚೇರಿನಲ್ಲಿದೆ, ಅವರು ಬಹಳ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹಿತಾಸಕ್ತಿಯನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ವಿಶೇಷವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವುಗಳು ಮಹಿಳೆಯರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನ, ಅವಕಾಶಗಳನ್ನ ಕೊಟ್ಟು ಅವರು ಈ ಸಮಾಜದ